In this lecture, we will be discussing about insertion of elements into an array. Insertion of an element anta tagondre, we will have three kinds. That is insertion at a particular position, then insertion at the beginning and insertion at the end. So in detail, ಪ್ರತಿಯೊಂದನ್ನು discuss ಮಾಡ್ತಾ ಹೋಗೋಣ. First one is insertion at a particular position. See, assume already ನಮ್ಮ ಹತ್ರ ಒಂದು existing array ಇರುತ್ತೆ like this. That is array A ಅಂತ ತಗೊಳ್ಳಿ with the maximum capacity of 50. ಸೊ ಈ ರೀತಿ ನಾವು ಇನ್ಸರ್ಟ್ ಮಾಡಿ ಆಗಿದೆ. ಜಸ್ಟ್ ಅಪ್ ಟು ದಿಸ್ 5th ಇಂಡೆಕ್ಸ್ ವರೆಗೂ ಮಾತ್ರ ನಾವು ಇನ್ಸರ್ಷನ್ ಮಾಡ್ಕೊಂಡಿದೀವಿ. ಓಕೆ, ರಿಮೈನಿಂಗ್ ಏನ್ ಎಲಿಮೆಂಟ್ಸ್ ಇದೆ ದೋಸ್ ಆರ್ ಎಂಟಿ ಲೊಕೇಶನ್ಸ್ ಅದು ಇವಾಗ. ನಾವು ಇಫ್ ವಿ ವಾಂಟ್ ಟು ಇನ್ಸರ್ಟ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್ ಅಟ್ ದ ಪೊಸಿಷನ್ 3 ಅಂದ್ರೆ ಪೊಸಿಷನ್ ಇನ್ ದ ಸೆನ್ಸ್ ಫ್ರಮ್ 1 ಡಿಸ್ಕಸ್ ಮಾಡ್ತಿದೀವಿ ಅಂತ, ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಆರ್ ಕನ್ಸಿಡರಿಂಗ್ ಇಂಡೆಕ್ಸ್ ದೆನ್ ಇಟ್ ಈಸ್ 0 ಇಂದ ಇಂಡೆಕ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ವೆನ್ ಎವರ್ ಐ ಆಮ್ ಸೇಯಿಂಗ್ ಪೊಸಿಷನ್ 3 ಅಂದ್ರೆ ಇಟ್ ಈಸ್ ಅಟ್ ದ ಇಂಡೆಕ್ಸ್ 2 ಅಂತ ಅರ್ಥ. ಗಾಟ್ ಇಟ್? ಅಂಡ್ ಪೊಸಿಷನ್ ಮತ್ತೆ ಇಂಡೆಕ್ಸ್ಗೆ ವ್ಯಾಲ್ಯೂ ಡಿಫರೆನ್ಸ್ ಇರೋದು 1. ಸೊ ವೆನ್ ಎವರ್ ವಿ ಆರ್ ಗಿವಿಂಗ್ ಅರೇ ಆಫ್ ಪೊಸಿಷನ್ ಅಂತ ಕೊಡ್ತಿದೀವಿ, ಪೊಸಿಷನ್ ಅಂತ ಕೊಡ್ತಿದೀವಿ ಅಂದ್ರೆ ಇಟ್ ಈಸ್ ಸಿಮಿಲರ್ ಲೈಕ್ ಇಫ್ ವಿ ವಾಂಟ್ ಟು ಟೇಕ್ ದ ಇನ್ಪುಟ್ ಫಾರ್ ಇಂಡೆಕ್ಸ್ ಅಂದ್ರೆ ಪೊಸಿಷನ್ -1 ಅಂತ ಕೊಡ್ತೀವಿ. ದಟ್ ಈಸ್ ಇಫ್ ವಿ ವಾಂಟ್ ಟು ಇನ್ಸರ್ಟ್ ಅಟ್ ದ ಪೊಸಿಷನ್ 3 ಅಂದ್ರೆ ಇಂಡೆಕ್ಸ್ 2 ಬರಬೇಕು. ಸೊ ವಿ ವಿಲ್ ಗಿವ್ ಇಟ್ ಆಸ್ 3 - 1. ಅವಾಗ ಏನಾಗುತ್ತೆ, ಇಂಡೆಕ್ಸ್ 2ಗೆ ಇನ್ಸರ್ಷನ್ ಆಗುತ್ತೆ. ಸೊ ಹಿಯರ್ ವಿ ಆರ್ ಇನ್ಸರ್ಟಿಂಗ್ ಅಟ್ ಪೊಸಿಷನ್ 3 ಇನ್ ದ ಸೆನ್ಸ್ ಇಲ್ಲಿ ಏನು ಇನ್ಪುಟ್ 3 ಇದೆ, ದಿಸ್ ಶುಡ್ ಬಿ ಚೇಂಜ್ ಇಟ್ ಫಾರ್ 7 ಅಂತ ಅಂದ್ಕೊಳ್ಳಿ. ಬಟ್ ವಿ ಕಾಂಟ್ ರೈಟ್ ಲೈಕ್ ದಿಸ್. ಸಿ, ಇಫ್ ಐ ರೈಟ್ ಲೈಕ್ ದಿಸ್ ಏನಾಗುತ್ತೆ, a of 2 equals to 7 ಅಂತ ಬರದೆ. ಸೊ ವಾಟ್ ವಿಲ್ ಬಿ ದ ಅರೇ ನೌ? ಇಟ್ ವಿಲ್ ಬಿ ಲೈಕ್ ದಿಸ್, ಕರೆಕ್ಟ್? ಸೇಮ್ 1 2 ಅಂಡ್ ಇನ್ಸ್ಟೆಡ್ ಆಫ್ 3 ಏನಾಗುತ್ತೆ, ಇಲ್ಲಿ 7 ಬರುತ್ತೆ. ಬಟ್ 3 ಎಲ್ಲೋಗುತ್ತೆ, ದಟ್ ವಿಲ್ ಬಿ ಓವರ್ ರಿಟರ್ನ್. ನಾವ್ ಈ ರೀತಿ ಬರೆದ್ರೆ ಹಿಯರ್ ಇಟ್ ವಿಲ್ ಬಿ ಓವರ್ ರಿಟರ್ನ್. ನಮಗೆ ಓವರ್ ರೈಟ್ ಆಗ್ಬಾರ್ದು ಇವಾಗ. ವಿ ನೀಡ್ 3 ಆಲ್ಸೋ. 2 and 3 ಮಧ್ಯೆ 7 ಇನ್ಸರ್ಟ್ ಆಗ್ಬೇಕಿರೋದು, ನಾಟ್ 3 ಓವರ್ ರಿಟರ್ನ್ ಬೈ 7. ಸೊ ಅದಕ್ಕೆ ಫಾರ್ ದಿಸ್ ಪರ್ಪಸ್ ವಾಟ್ ವಿ ವಿಲ್ ಡೂ ಇಸ್ ವಿ ವಿಲ್ ಸ್ವಾಪ್ ದ ಅರೇ. Swap in the sense, see, consider this existing array. Already existing array ಇದೆ. Okay. ಇವಾಗ we are changing the we are inserting the element at this position. Correct? So ಈ ಪರ್ಟಿಕ್ಯುಲರ್ ಪೊಸಿಷನ್ಗೆ ನಾವು ಇನ್ಸರ್ಟ್ ಮಾಡ್ತಿದೀವಿ ಅಂದ್ರೆ ವಾಟ್ ಇಸ್ ದ ನೆಸೆಸಿಟಿ? ಈ 3 ಏನಿದೆ ದಟ್ ಶುಡ್ ಬಿ ಮೂವ್ಡ್ ಟು 4th ಪೊಸಿಷನ್. 4 ಏನಿದೆ ಈ ಪೊಸಿಷನ್ಗೆ ನಮಗೆ 3 ಮೂವ್ ಆಗ್ಬೇಕು. 4 5 ಇರೋ ಜಾಗಕ್ಕೆ ಮೂವ್ ಆಗ್ಬೇಕು. 5 6 ಇರೋ ಜಾಗಕ್ಕೆ, ಅಂಡ್ 6 ಶುಡ್ ಬಿ ಮೂವ್ ಟು ದ ನೆಕ್ಸ್ಟ್ ಪೊಸಿಷನ್, ಎಂಟಿ ಲೊಕೇಶನ್ಗೆ. ಆವಾಗ ಏನಾಗುತ್ತೆ, ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಏನಿದೆ ದಿಸ್ ವಿಲ್ ಬಿಕಮ್ ವೇಕೆಂಟ್ ಫಾರ್ ಅಸ್. ಇದು ಅವಾಗ ವೇಕೆಂಟ್ ಆಗುತ್ತೆ ಅಂಡ್ ವಿ ಕ್ಯಾನ್ ಈಸಿಲಿ ಇನ್ಸರ್ಟ್ ದ ಎಲಿಮೆಂಟ್. ಕರೆಕ್ಟ್? ಸೊ ಅದಕ್ಕೆ ವಾಟ್ ವಿಲ್ ಡೂ ಇಸ್ ವಿ ವಿಲ್ ಗೋ ಆನ್ ಸ್ವಾಪಿಂಗ್. ಸ್ವಾಪಿಂಗ್ ಅನ್ನೋದಕ್ಕಿಂತ ವಿ ವಿಲ್ ಗೋ ಆನ್ ಮೂವಿಂಗ್ ದ ಎಲಿಮೆಂಟ್ಸ್ ಟು ಅವರ್ ರೈಟ್ ಸೈಡ್ಗೆ ಮೂವ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ 6 ನ ವಿ ವಿಲ್ ಮೂವ್ ಟು ದಿಸ್ ಪೊಸಿಷನ್, 5 ವಿಲ್ ಬಿ ಮೂವ್ ಟು ದಿಸ್ ಪೊಸಿಷನ್ ಅಂಡ್ 4 is moved to this position. 3 finally it will be moved to the position where 4 is existing. ಅದಾದ್ಮೇಲೆ we will get this vacant. ಸೊ ಇದನ್ನ ಯಾವ ರೀತಿ ಮಾಡ್ತೀವಿ? ಅಬ್ಸರ್ವ್, ದಿಸ್ ಈಸ್ ದ ಇಂಡೆಕ್ಸ್ ವ್ಯಾಲ್ಯೂ i ಅಂದ್ರೆ ಇಟ್ ಈಸ್ ಬೀಯಿಂಗ್ ಮೂವ್ಡ್ ಟು i plus 1. ಕರೆಕ್ಟ್? ಸೊ ಈಗ ಇದ್ರದ್ದು ಇಂಡೆಕ್ಸ್ ಇವಾಗ 5 ಇದೆ ಅಂದ್ರೆ ದಿಸ್ ಈಸ್ ಇಂಡೆಕ್ಸ್ 6. ಸೊ 5 ಇಂದ 6 ಮೂವ್ ಆಗ್ತಿದೆ, ದಟ್ ಈಸ್ i ಇಂದ i plus 1 ಮೂವ್ ಆಗ್ತಿದೆ. ವಿ ಕ್ಯಾನ್ ರೈಟ್ ಲೈಕ್ ದಿಸ್, ಕರೆಕ್ಟ್ ಅಲ್ವಾ? ದಟ್ ಈಸ್ a of i plus 1 is equal to a of i ಅಂತ ಬರಿಬೋದಲ್ವಾ? ಅವಾಗ ಏನಾಗುತ್ತೆ, ಹಿಯರ್ a of i whenever it is at index 5 ಇದೆ ಅಂದ್ರೆ it is 6 and 6 is being copied to i plus 1 ಅಂದ್ರೆ it is being copied to a of 6 ಅಂತ. ಹಿಯರ್ i is equal to 5 ಇದೆ. ಸಿಮಿಲರ್ಲಿ ನೆಕ್ಸ್ಟ್ ಇಟರೇಷನ್ಗೆ ಏನಾಗ್ಬೇಕು, ಒನ್ಸ್ 6 ಈ ಕಡೆಗೆ ಮೂವ್ ಆಯ್ತು, 6 ಇಲ್ಲಿಗೆ ಬಂತು ಅಂದ್ಮೇಲೆ ಹಿಯರ್ ವಿ ನೀಡ್ ಟು ಮೂವ್ 5. ಇವಾಗ 5 ಮೂವ್ ಆಗ್ಬೇಕು ಅಂದ್ರೆ ಇನಿಷಿಯಲಿ i ಇಲ್ಲಿತ್ತು, ನಾವ್ ಇಟ್ ಶುಡ್ ಗೋ ಹಿಯರ್. ಇಫ್ ಹಿಂದಿನ ಪೊಸಿಷನ್ಗೆ ವ್ಯಾಲ್ಯೂ ಮುಂದೆ ಮೂವ್ ಆಗ್ತಿದೆ, i ಹಿಂದಕ್ಕೆ ಮೂವ್ ಆಗ್ಬೇಕು. ಸೊ i ಇಫ್ ವಿ ವಾಂಟ್ ಟು ಮೂವ್ ಇಟ್ ಟು ದ ಬ್ಯಾಕ್ವರ್ಡ್ಸ್ ನಾವೇನ್ ಮಾಡ್ತೀವಿ, ಯೂಶಲಿ ಫಾರ್ ಲೂಪ್ ಅಲ್ಲಿ i++ ಬರಿತಿದ್ವಿ. ಏನಕ್ಕೆ? ಈ ತರ ರೀಡ್ ಮಾಡ್ತಾ ಬರ್ತಿದ್ವಿ.
ಬಟ್ ಇಲ್ಲಿ ವಿ ಆರ್ ರೀಡಿಂಗ್ ದ ವ್ಯಾಲ್ಯೂಸ್ ಇನ್ ರಿವರ್ಸ್ ಆರ್ಡರ್. ರಿವರ್ಸ್ ಆರ್ಡರ್ ಹೋಗ್ಬೇಕು ಅಂದ್ರೆ ವಿ ವಿಲ್ ಗಿವ್ I ಮೈನಸ್ ಮೈನಸ್. ಸೊ ಏನಾಗುತ್ತೆ, ವಿತ್ ಇನ್ ದ ಲೂಪ್ ವಿ ವಿಲ್ ಗಿವ್ I ಮೈನಸ್ ಮೈನಸ್. ಸೊ ಏನಾಗುತ್ತೆ, ಆಫ್ಟರ್ ಒನ್ಸ್ ಇಟ್ ಹ್ಯಾಸ್ ಮೂವ್ಡ್ 6 ಟು ದ ನೆಕ್ಸ್ಟ್ ಪೊಸಿಷನ್, ಆಮೇಲೆ I ಮೈನಸ್ ಮೈನಸ್ ಆಗುತ್ತೆ. ಸೊ I ವಿಲ್ ಕಮ್ ಹಿಯರ್ ಅಂಡ್ ಅಗೇನ್ ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ ಆಫ್ 5 and 5 will be moved to the next position. After that, again 4 will be moved. But ನನಗೆ see, we don't want 2. 2 ನ ಈ ಪೊಸಿಷನ್ಗೆ ಮೂವ್ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ವೆನ್ ಇಟ್ ರೀಚಸ್ ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಏನಿದೆ, ಪೊಸಿಷನ್ 3, ಇದನ್ನ ರೀಚ್ ಆದ ತಕ್ಷಣ ಫಾರ್ ಲೂಪ್ ಶುಡ್ ಎಕ್ಸಿಟ್. ಸೊ ದಿಸ್ ಈಸ್ ದ ಟರ್ಮಿನೇಟಿಂಗ್ ಕಂಡೀಷನ್ ಫಾರ್ ಲೂಪ್. ಸೊ ಟರ್ಮಿನೇಟಿಂಗ್ ಕಂಡೀಷನ್ ಯಾವ ರೀತಿ ತಗೊಳ್ತೀರಾ? ದಟ್ ಈಸ್ I greater than or equal to the position minus 1. So whenever this particular position, so when the position is 3 and when I becomes less than or equal to 3 minus 1, in the sense that is I less than or equal to 2 move ಆದ ತಕ್ಷಣ ಏನಾಗುತ್ತೆ, here it will stop. See, index value ತಗೊಂಡ್ರೆ ಏನ್ ಸಿಗುತ್ತೆ ನಮಗೆ? index value C. This is index 0, index 1, index 2. So index 2 and position 3 ಇದು. ಸೊ ಇಂಡೆಕ್ಸ್ 2 ಗೆ ರೀಚ್ ಆದ ತಕ್ಷಣ ಏನಾಗುತ್ತೆ, ಮೂವಿಂಗ್ ಅಂದ್ರೆ ನಮ್ದು ಎಲಿಮೆಂಟ್ಸ್ ಏನ್ ಮೂವ್ ಆಗ್ತಿದೆ ಅದು ಸ್ಟಾಪ್ ಆಗುತ್ತೆ. ಗಾಟ್ ಇಟ್? ಸೊ ದಿಸ್ ಇಸ್ ದ ಬೇಸಿಕ್ ಲಾಜಿಕ್. ಸೊ ವಿ ಆರ್ ಅಪ್ಲೈಯಿಂಗ್ ದಿಸ್ ಲಾಜಿಕ್ ಇನ್ ದ ಪ್ರೋಗ್ರಾಮ್. ಲೆಟ್ಸ್ ಸಿ ಇಟ್. ಸಿ ಅರೇ ಕನ್ಸಿಡರ್ ಮಾಡಿದೀವಿ ವಿತ್ ಮ್ಯಾಕ್ಸಿಮಮ್ ಕೆಪಾಸಿಟಿ 20 ಅಂಡ್ ಮ್ಯಾಕ್ಸಿಮಮ್ ಕೆಪಾಸಿಟಿ 20 ಇರೋದ್ರಿಂದ ವಿ ನೀಡ್ ಟು ಡೂ ಬೌಂಡ್ ಚೆಕಿಂಗ್. ಸಿ ಬೌಂಡ್ ಚೆಕಿಂಗ್ ಎಕ್ಸ್ಟರ್ನಲ್ಲಿ ನಮಗೆ ಇರಲ್ಲ, ಅರೇಲಿ ಸಾರಿ ಇಂಟರ್ನಲ್ಲಿ ಇರಲ್ಲ. ವಿ ನೀಡ್ ಟು ಡೂ ದಟ್ ಎಕ್ಸ್ಟರ್ನಲ್ಲಿ. ನಾವು ಪ್ರೋಗ್ರಾಮ್ ಅಲ್ಲಿ ಬೌಂಡ್ ಚೆಕಿಂಗ್ ಇನ್ಕ್ಲೂಡ್ ಮಾಡಿರ್ಬೇಕು. ಇಲ್ಲ, ಇಫ್ ದ ಯೂಸರ್ ಈಸ್ ಗಿವಿಂಗ್ ಮೋರ್ ದ್ಯಾನ್ ದ ಮ್ಯಾಕ್ಸಿಮಮ್ ಲಿಮಿಟ್, ಅವಾಗ ಏನಾಗುತ್ತೆ, ಇಟ್ ವಿಲ್ ಟೇಕ್ ದ ಇನ್ಪುಟ್ ಬಟ್ ಇಟ್ ವಿಲ್ ನಾಟ್ ಗಿವ್ ದ ಔಟ್ಪುಟ್ ಪ್ರಾಪರ್ಲಿ. ಕಂಪೈಲ್ ಎಲ್ಲ ಕರೆಕ್ಟ್ ಆಗುತ್ತೆ ಬಟ್ ಔಟ್ಪುಟ್ ಸರಿಯಾಗಿ ಬರಲ್ಲ. ಅಂಡ್ ದಿಸ್ n is the what size of the array, position and element. So first ಏನ್ ಮಾಡ್ತಿದೀವಿ, we are asking the user to enter the number of elements, that is n. maximum 20 capacity ಅಂತ ಇಲ್ಲೂ ಮೆನ್ಷನ್ ಮಾಡಿದೀವಿ within the printf statement. So here let's say the input is 4. Next it is checking. This is the bound checking condition. ಇದು bound checking condition. ಇಲ್ಲಿ upper limit na we have given it we have given it as like n greater than or 20, n is greater than 20 anta. That is whenever n is greater than 20 ಆವಾಗ it will print error array size must be between 0 and 20. ಅದೇ ತರ if the value of n is less than 0 ಆವಾಗ್ಲೂ ಕೂಡ it will print the error. ಯಾಕೆ ಅಂದ್ರೆ ಇಂಡೆಕ್ಸಿಂಗ್ ಅರೇದು ಸ್ಟಾರ್ಟ್ ಆಗೋದು ಫ್ರಮ್ 0. ಸೊ -1 -2 ಈ ತರ ಇನ್ಪುಟ್ ಕೊಡ್ತಿದೀವಿ ಅಂದ್ರೆ ದಟ್ ಈಸ್ ನಾಟ್ ಪ್ರಾಪರ್. ಸೊ ಅದಕ್ಕೆ ದಿಸ್ ಇಸ್ ದ ಅಪ್ಪರ್ ಬೌಂಡ್ ಕಂಡೀಷನ್ ಅಂಡ್ ದಿಸ್ ಇಸ್ ದ ಲೋಯರ್ ಬೌಂಡ್ ಕಂಡೀಷನ್. ಇಟ್ ವಿಲ್ ಚೆಕ್ ಬೋತ್ ದ ಕಂಡೀಷನ್ಸ್. ಐದರ್ ಆಫ್ ದೆಮ್ ಯಾವ್ದಾದ್ರು ಒಂದು ಫಾಲ್ಸ್ ಬರ್ತಿದೆ ಅಂದ್ರೂ ಕೂಡ, ದಟ್ ಈಸ್ ಈ ಇದ್ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಕೂಡ ಸರಿ ಇಲ್ಲ. ಇಫ್ ದ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 20 ಆರ್ ಇಫ್ ದ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ 20 ಇದೆ ಅಂದ್ರೆ ಇಟ್ ವಿಲ್ ಪ್ರಿಂಟ್ ದ ಎರರ್. Next, we are taking the input for array. So this is the array. Up to 20 is the location. No? So now n value 4 ಕೊಟ್ಟಿದೀವಿ. So it will go on taking the input for up to I equals to 3. Index value 3 reach ಆಗೋವರೆಗೂ input ತಗೊಂತಾ ಹೋಗುತ್ತೆ. Let's say the input has like 1, 2, 4 and 5. ಈ ತರ input ಕೊಟ್ಟಿದೀವಿ array. Using the scanf, we will take the input for array. ಇಲ್ಲಿ based on the index value I increase ಆದಂಗೆ it will go on taking the values for each particular index. 0 ಇಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ 1 ಗೆ ಇನ್ಕ್ರಿಮೆಂಟ್ ಆಗುತ್ತೆ, 2 ಗೆ and 3 ಗೆ. ನೆಕ್ಸ್ಟ್ ಒನ್ is if ಕಂಡೀಷನ್ ಇದೆ. Here before insertion we are checking whether the array is full or not. array completely fill ಆಗಿದೆ ಅಂದ್ರೆ ಯೂಸರ್ ಆಲ್ರೆಡಿ 20 ಲೊಕೇಶನ್ಸ್ ಇನ್ಪುಟ್ ಕೊಟ್ಟಿದ್ದಾರೆ ಅಂದಾಗ ವಿ ಕಾಂಟ್ ಇನ್ಸರ್ಟ್ ದ ನ್ಯೂ ಎಲಿಮೆಂಟ್. ಕರೆಕ್ಟ್, ಯಾಕೆಂದ್ರೆ ಸ್ವಾಪ್ ಮಾಡೋದಕ್ಕೆ ವಿ ಡೋಂಟ್ ಹ್ಯಾವ್ ಎನಿ ಎಂಟಿ ಲೊಕೇಶನ್ಸ್. ಯಾವ್ದಾದ್ರು ಒಂದಾದ್ರೂ ವೇಕೆಂಟ್ ಲೊಕೇಶನ್ ಇರಬೇಕು. ಸೊ ದಟ್ ಪ್ರೀವಿಯಸ್ ಹಿಂದೆ ಇರೋ ವ್ಯಾಲ್ಯೂಸ್ ನಾವು ಮುಂದೆ ಮೂವ್ ಮಾಡಿ ವ್ಯಾಲ್ಯೂನ ಇನ್ಪುಟ್ ತಗೋಬಹುದು. ಬಟ್ ಇಫ್ ದ ಅರೇ ಇಸ್ ಕಂಪ್ಲೀಟ್ಲಿ ಫಿಲ್, ಎಷ್ಟಿದೆ ಅಷ್ಟು ಎಲಿಮೆಂಟ್ಸ್ ಇದಕ್ಕೆ ಎಲ್ಲದಕ್ಕೂ ಫಿಲ್ ಆಗಿದೆ ಅಂದ್ರೆ ನಾವು ಈ ಪರ್ಟಿಕ್ಯುಲರ್ ಈ ಥರ್ಡ್ ಪೊಸಿಷನ್ ಏನಿದೆ ಇದಕ್ಕೆ ನಾವು ಇವಾಗ ಇನ್ಪುಟ್ ಮಾಡಕ್ಕಾಗಲ್ಲ, ಇನ್ಸರ್ಟ್ ಮಾಡೋದಕ್ಕಾಗಲ್ಲ.
So that's why we are checking whether n value is equal to 20. If it is equal to 20, insertion not possible and array is full ಅಂತ ಡಿಸ್ಪ್ಲೇ ಆಗುತ್ತೆ. ಬಟ್ ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು 20 ಏನಾಗುತ್ತೆ, ಇಟ್ ವಿಲ್ ಮೂವ್ ಟು ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಂಡ್ ಇಟ್ ವಿಲ್ ಆಸ್ಕ್ ದ ಯೂಸರ್ ಟು ಇನ್ಸರ್ಟ್ ದ ಪೊಸಿಷನ್. ಯಾವ ಪೊಸಿಷನ್ಗೆ ಇನ್ಸರ್ಷನ್ ಮಾಡ್ತಿದ್ದೀರಾ ಆ ಪೊಸಿಷನ್ದು ಇನ್ಪುಟ್ ಕೇಳುತ್ತೆ. ಲೆಟ್ಸ್ ಸೇ ದ ಇನ್ಪುಟ್ ಆಸ್ ದಿಸ್ ಪೊಸಿಷನ್ 3. ಇವಾಗ ಪೊಸಿಷನ್ 3 ತಗೊಂಡ್ಮೇಲೆ ಅಗೈನ್ ಇಟ್ ವಿಲ್ ಚೆಕ್ ನಾವ್ ಇನ್ಪುಟ್ ಕೊಟ್ಟಿರೋಂತ ಪೊಸಿಷನ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ 1 ಇದೆಯಾ ವ್ಯಾಲ್ಯೂ, ಆರ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ ದ n+1 ವ್ಯಾಲ್ಯೂ. ಗ್ರೇಟರ್ ದ್ಯಾನ್ 20 ಅಲ್ಲ, ಗ್ರೇಟರ್ ದ್ಯಾನ್ n+1 ಚೆಕ್ ಮಾಡುತ್ತೆ. ಏನಕ್ಕೆ ಅಂದ್ರೆ ಸಿ ದಿಸ್ ಇಸ್ ದ ಅರೇ ಅಲ್ವಾ. ನಾವು ಕಂಟಿನ್ಯೂಸ್ ಆಗಿ ವಿ ಹ್ಯಾವ್ ಫಿಲ್ಡ್ ದೀಸ್ 4 ಪೊಸಿಷನ್ಸ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ವಿ ಕಾಂಟ್ ಲೀವ್ 5th and 6th ಪೊಸಿಷನ್ ಎಂಟಿ. ಅದಾದ್ಮೇಲೆ ತಿರ್ಗಾ ಈ ಪರ್ಟಿಕ್ಯುಲರ್ 7th ಪೊಸಿಷನ್ಗೆ ಇನ್ಸರ್ಷನ್ ಮಾಡ್ತೀವಿ ಅಂದ್ರೆ ದಿಸ್ ಈಸ್ ರಾಂಗ್. ಯಾಕೆಂದ್ರೆ ಅರೇಲಿ ದ ಎಲಿಮೆಂಟ್ಸ್ ಆರ್ ಬೀಯಿಂಗ್ ಸ್ಟೋರ್ಡ್ ಇನ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್. ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಅನ್ ಅರೇ. ಸೊ ಅದಕ್ಕೆ ಆಫ್ಟರ್ ಫಿಲ್ಲಿಂಗ್ ದೀಸ್ 4 positions, we should fill the array for the 5th position itself. 6th position ಫಿಲ್ ಮಾಡ್ತೀನಿ, 5th ನ ಎಂಟಿ ಬಿಟ್ಟು ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೇನೆ ವಿ ಆರ್ ಚೆಕಿಂಗ್ ವೆದರ್ ದ ಇನ್ಪುಟ್ ಈಸ್ ಗ್ರೇಟರ್ ದ್ಯಾನ್ n+1. ಸೊ n ವ್ಯಾಲ್ಯೂ ಇಟ್ ವಾಸ್ 4. ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಪೊಸಿಷನ್ ವ್ಯಾಲ್ಯೂ ಇನ್ಸ್ಟೆಡ್ ಆಫ್ 3 ನಾವು 6 ಕೊಟ್ಟಿದ್ವಿ ಅಂದ್ರೆ ಇಟ್ ವಿಲ್ ಗಿವ್ ಇನ್ವ್ಯಾಲಿಡ್ ಪೊಸಿಷನ್. ಗಾಟ್ ಇಟ್. ಅದೇ ತರ ಇಫ್ ಇಟ್ ಈಸ್ -1, 0 ಈ ತರ ಇದ್ರೂ ಇಟ್ ವಿಲ್ ಗಿವ್ ಇನ್ವ್ಯಾಲಿಡ್. ಯಾಕೆಂದ್ರೆ ಹಿಯರ್ ವಿ ಆರ್ ಇನ್ಸರ್ಟಿಂಗ್ ಅಟ್ in between, in the middle of the array, not at the beginning. Beginning ಗೆ ಬೇರೆ program ಬರಿತೀವಿ. So here we will check whether the given position is proper one or not. So ಇವಾಗ ನಾವು ಕೊಟ್ಟಿರೋದು position 3 ಇದೆ, so it is correct. ಏನಾಗುತ್ತೆ, it will move to the next iteration. ನೆಕ್ಸ್ಟ್ printf ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಇಟ್ ಇಸ್ ಆಸ್ಕಿಂಗ್ ಟು ಇನ್ಸರ್ಟ್ ದ ಎಲಿಮೆಂಟ್. ಯಾವ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ಬೇಕು ಅಂತಿದೀವಿ ಅದನ್ನ ಕೇಳ್ತಿದೆ. ಅಟ್ ಪೊಸಿಷನ್ 3 ವಿ ಆರ್ ಇನ್ಸರ್ಟಿಂಗ್ ದ ಎಲಿಮೆಂಟ್ 3 ಇವಾಗ. ಸೊ ಎಲಿಮೆಂಟ್ ಅಂತ ಏನು ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ ಅದರಲ್ಲಿ 3 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ತಗೊಳ್ತಿದೀವಿ. ಹಿಯರ್ ವಿ ಆರ್ ಡೂಯಿಂಗ್ ದ ಸ್ವಾಪ್ ಪ್ರೊಸೀಜರ್ ಮಾಡ್ತಿದೀವಿ. So this is the condition. I is beginning from the array size. Array size ಅಂದ್ರೆ from the end we are iterating. ಎಂಡ್ ಇಂದ ತಗೊಳ್ತಿದೀವಿ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ i equals to 0 ಅಂತ ತಗೊಳ್ದೆ, ವಿ ಆರ್ ಬಿಗಿನಿಂಗ್ ಫ್ರಮ್ i equals to n-1. ಗಾಟ್ ಇಟ್. i equals to n ತಗೊಳಕ್ ಆಗಲ್ಲ. ಲೈಕ್ n ಗೆ ನಾವ್ ಇವಾಗ 5 ಅಂತ ಕೊಟ್ಟಿದೀವಿ ಇನ್ಪುಟ್ ಅಂದ್ರೆ ಅಲ್ಲಿ ಅಪ್ ಟು ಇಂಡೆಕ್ಸ್ 4 ಇರುತ್ತೆ, ಫ್ರಮ್ 0 to 4 ಇರುತ್ತೆ. ಕರೆಕ್ಟ್. ಸೊ ಅದಕ್ಕೇನೆ ವಿ ಆರ್ ಟೇಕಿಂಗ್ n-1. ಸೊ ದಟ್ ಲಾಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಇವಾಗ 4 ಇದೆ ಅಂದ್ರೆ ಫ್ರಮ್ 4 ಇಟ್ ವಿಲ್ ಬಿಗಿನ್. ಸೊ ನೆಕ್ಸ್ಟ್ i is less than or equal to the position -1. ನಾನು ಎಕ್ಸ್ಪ್ಲೈನ್ ಮಾಡಿದೆ ಪ್ರೀವಿಯಸ್ಲಿನೇ ದಟ್ ವೆನ್ ಎವರ್ ಇಟ್ ರೀಚಸ್ ದ ಪರ್ಟಿಕ್ಯುಲರ್ ಪೊಸಿಷನ್, ಯಾವ ಪೊಸಿಷನ್ ಇನ್ಸರ್ಟ್ ಮಾಡ್ಬೇಕಿರುತ್ತೆ ಆ ಪೊಸಿಷನ್ ರೀಚ್ ಆದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂಡ್ ಇಟ್ ಶುಡ್ ಬಿ ಡಿಕ್ರಿಮೆಂಟಿಂಗ್. ಎವ್ರಿ ಇಟರೇಷನ್ ಅಲ್ಲೂ ಡಿಕ್ರಿಮೆಂಟ್ ಆಗ್ತಾ ಹೋಗ್ಬೇಕು. ಅದಕ್ಕೆ i-, ಕೊಟ್ಟಿದೀವಿ. ಅಂಡ್ ಥ್ರೂ ಔಟ್ ದ ಲೂಪ್ ಏನಾಗ್ತಿರ್ಬೇಕು, ನಮ್ಗೆ ಹಿಯರ್ ಅರೇ ಆಫ್ i+1 ದಟ್ ಈಸ್ ದ ನೆಕ್ಸ್ಟ್ ಪೊಸಿಷನ್ ಏನಿರುತ್ತೆ ಆ ಪೊಸಿಷನ್ಗೆ ಪ್ರೀವಿಯಸ್ ವ್ಯಾಲ್ಯೂ ಏನಿರುತ್ತೆ ಅದು ಮೂವ್ ಆಗ್ತಾ ಹೋಗ್ಬೇಕು. ಸೊ ದಟ್ಸ್ ವೈ ವಿ ಹ್ಯಾವ್ ಗಿವನ್ ಅರೇ ಆಫ್ i+1 ಈಕ್ವಲ್ಸ್ ಟು ಅರೇ ಆಫ್ i. ಅಂಡ್ ನೆಕ್ಸ್ಟ್ ಆಫ್ಟರ್ ದ ಫಾರ್ ಲೂಪ್ ಇಸ್ ಕಂಪ್ಲೀಟೆಡ್ ಅಂದ್ರೆ ನಮ್ಗೆ ಎಷ್ಟು ಎಲಿಮೆಂಟ್ ಇತ್ತು ಅಷ್ಟು ಎಲಿಮೆಂಟ್ಸ್ ನಾವು ಮೂವ್ ಮಾಡಿ ಆದ್ಮೇಲೆ ವೆನ್ ವಿ ರೀಚ್ ದ ಪರ್ಟಿಕ್ಯುಲರ್ ಪೊಸಿಷನ್ ಅವಾಗ ಏನ್ ಮಾಡ್ತೀವಿ, ವಿ ವಿಲ್ ಇನ್ಸರ್ಟ್ ದ ಎಲಿಮೆಂಟ್ ದಟ್ ಈಸ್ ಅರೇ ಆಫ್ ಪೊಸಿಷನ್ -1 ಅಂತ ತಗೊಳ್ತಿದೀವಿ. ಬಿಕಾಸ್ ಹಿಯರ್ ಆಲ್ಸೋ ವಿ ನೋ ದಟ್ ಪೊಸಿಷನ್ ಈಸ್ 1 ವ್ಯಾಲ್ಯೂ ಗ್ರೇಟರ್ ದೆನ್ ದ ಇಂಡೆಕ್ಸ್ ವ್ಯಾಲ್ಯೂ. ಕರೆಕ್ಟ್. ಸೊ ಇಂಡೆಕ್ಸ್ ವ್ಯಾಲ್ಯೂಗಿನ ಜಾಸ್ತಿ ಇರೋದ್ರಿಂದ ವಿ ವಿಲ್ ಗಿವ್ -1. ಪೊಸಿಷನ್ -1 ಈಕ್ವಲ್ಸ್ ಟು ಎಲಿಮೆಂಟ್ ಅಂತ ತಗೊಂಡ್ವಿ. ಅಂಡ್ ಆಫ್ಟರ್ ದ ಇನ್ಸರ್ಷನ್ ಎಲಿಮೆಂಟ್ ನ ಇನ್ಸರ್ಟ್ ಮಾಡಿ ಆದ್ಮೇಲೆ ಇನಿಷಿಯಲಿ ಬಿಫೋರ್ ಇನ್ಸರ್ಷನ್ ಏನಾಗಿತ್ತು ಅರೇಯಲ್ಲಿ ವಿ ಹ್ಯಾಡ್ ಓನ್ಲಿ 4 ಎಲಿಮೆಂಟ್ಸ್. ಆಫ್ಟರ್ ಇನ್ಸರ್ಷನ್ ಏನಾಗುತ್ತೆ, 1 ಪೊಸಿಷನ್ ಮುಂದೆ ಮೂವ್ ಆಗಿದೆ. ದಟ್ ಈಸ್ ವಿ ಹ್ಯಾವ್ 5 ಎಲಿಮೆಂಟ್ಸ್ ನಾವು. ಸೊ ಅರೇ ಇದು ಕಂಪ್ಲೀಟ್ ಲೆಂತ್ ಏನಾಗಬೇಕು, ಇಟ್ ಶುಡ್ ಆಲ್ಸೋ ಬಿ ಇನ್ಕ್ರೀಸ್ಡ್. ಸೊ ಅದಕ್ಕೇನೆ ವಿ ವಿಲ್ ಇನ್ಕ್ರೀಸ್ ದ ಅರೇ ಸೈಜ್ ಬೈ 1 ವ್ಯಾಲ್ಯೂ. ದಟ್ಸ್ ವೈ ವಿ ಹ್ಯಾವ್ ಗಿವನ್ n++. ಅದಾದ್ಮೇಲೆ ಅಟ್ ದ ಎಂಡ್ ವಿ ಆರ್ ಪ್ರಿಂಟಿಂಗ್ ದ ಕಂಪ್ಲೀಟ್ ಅರೇ. ಆಫ್ಟರ್ ಇನ್ಸರ್ಷನ್ ಏನ್ ಅರೇ ಇದೆ ಅದನ್ನ ಪ್ರಿಂಟ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ಯೂಸಿಂಗ್ ಸೇಮ್ ಫಾರ್ ಲೂಪ್. ಸೇಮ್ ಇನ್ಪುಟ್ ತಗೊಳ್ಳುವಾಗ ಇಲ್ಲಿ scanf ಯೂಸ್ ಮಾಡಿರ್ತೀವಿ. ಹಿಯರ್ ಇನ್ಸ್ಟೆಡ್ ಆಫ್ scanf ವಿ ಆರ್ ಯೂಸಿಂಗ್ printf. ದಟ್ಸ್ ಇಟ್. ನೌ ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ದ ಪ್ರೋಗ್ರಾಮ್.
give it GCC. Enter the number of elements ಕೇಳ್ತಿದೆ. Let's give it as 4. Okay. Enter the position to be inserted. Position ಅಂತ ಕೊಡ್ತಿದೀವಿ ಅಂದ್ರೆ ನಾವು ಇಂಡೆಕ್ಸಿಂಗ್ ನೋಡಬಾರ್ದು. Remember that. Let me give the position as 3. Element to be inserted ನ 3 ಅಂತ ಕೊಡೋಣ. See here, initially position 3 observe ಮಾಡಿ, here it was 4. After the insertion procedure ಏನಾಯ್ತು, position 3 ಗೆ 3 ಬಂತು, 4 is moved to the next position and 5 ಕೂಡ next position ಗೆ ಮೂವ್ ಆಗಿದೆ. So this is how we insert elements in the array at a particular position. So that's it for the video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ please like the video and subscribe to our channel Ved IQ Classes. Thank you for watching.